ಹಾಯ್, ಹಲೋ, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಜ್ಞಾನಧರಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋ ವಿಷಯ ಏನಪ್ಪಾ ಅಂತಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಹಾಕಿದ್ರು ಇಷ್ಟೇ ಸಿಂಪಲ್ ಆಗಿ, ಸರ್ ಕಾಂಪಿಟೇಟಿವ್ ಎಕ್ಸಾಮ್ಸು ಭಾಳ ಫೇಲ್ ಆಗ್ತಾ ಇದೀವಿ ನಾವು, ಲೈಕ್ CET, ನೀಟ್ ಅಂತ. ಸೊ ಅದರ ಮೇಲೆ ಒಂದಿಷ್ಟು ವಿದ್ಯಾರ್ಥಿಗಳನ್ನ ಕೂತು ನಾವು ಸ್ಟಡಿ ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ಇವತ್ತು ನಾನು ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಏನಪ್ಪಾ ಅಂತಂದ್ರೆ ಫೇಲ್ ಅಂತವಲ್ಲ. ಸೊ ಹಾಗಾಗಿ ಫೇಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಫಸ್ಟ್ ಅಟೆಂಪ್ಟ್ ಇನ್ ಅ ಲರ್ನಿಂಗ್ ಅಂತ. ಸೊ ಇದು ಏನಪ್ಪಾ ಅಂತಂದ್ರೆ, ಈಗ ವಿಷಯಗಳನ್ನ ಕಲಿತಾ ಇದೀವಿ, ಆ ಕಲಿಕೆಯಲ್ಲಿ ಆಗಿರ್ತಕ್ಕಂತಹ ಒಂದು ಲಾಸ್ ಅಷ್ಟೇ. ಓಕೆನಾ? ಆ ಲಾಸ್ನ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸದ್ಬಳಕೆ ಮಾಡ್ಕೋಬೇಕು. ಸೊ ಯಾಕೆ ನಾನು ಫೇಲ್ ಆದೆ, ಆ ಫೇಲ್ ಆಗಿರೋ ಹಿಂದಿರೋ ರೀಸನ್ಸ್ ಏನು, ಹಾಗಾದ್ರೆ ಆ ಫೇಲ್ನ ರಿಮೂವ್ ಮಾಡಕ್ ನಾನು ಯಾವ ರೀತಿ ವರ್ಕ್ ಮಾಡ್ಬೇಕು, ಸೊ ಅದ್ರ ಕಡೆ ಫೋಕಸ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇವತ್ತಿನ ಮೇನ್ ಫೋಕಸ್ ನಮ್ದು ಈ ವಿಡಿಯೋದಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ಸೊ ವೈ ಸ್ಟೂಡೆಂಟ್ಸ್ ಫೇಲ್ಯೂರ್ ಇನ್ ಅ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಅ CET, ನೀಟ್ ಅಂಡ್ JEE. ಸೊ ಅದ್ರ ಮೇಲೆ ಇವತ್ತು ಮಾತಾಡೋಣ. ಫಸ್ಟ್ ನಾನು ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡಿದ್ದು ವಿಷಯ ಏನಪ್ಪ ಅಂದ್ರೆ, ಅವರಿಗೆ ಏನು ಈ ನೀಟು, ಏನು ಈ JEE, ಏನು ಈ CET ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಸೊ ಹಾಗಾದ್ರೆ ನೀಟಿಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಓದಬೇಕು ಗೊತ್ತಿರಲ್ಲ, CETಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಓದಬೇಕು ಗೊತ್ತಿರಲ್ಲ. ಸೊ ಅದೇ ರೀತಿ JEEಗೆ ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಗೊತ್ತಿರಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ, ಫಸ್ಟ್ ಫೇಲ್ಯೂರ್ ಎಲ್ಲ ಆಗ್ತಾರಪ್ಪ ಹುಡುಗರು ಅಂದ್ರೆ, ಅವರಿಗೆ ನೀಟ್ ಅಂತಂದ್ರೆ ಏನು, ಸೊ ನಾರ್ಮಲ್ ಆಗಿ ಎಲ್ಲ ಎಕ್ಸಾಮ್ಗೂ ರೆಡಿ ಆಗಿಬಿಡ್ತಾರ. ನೀಟಿಗೆ ಅವೆಲ್ಲ ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಅದ್ರ ಮೇಲೆ ಕಂಪ್ಲೀಟ್ ಫೋಕಸ್ ಇರ್ಬೇಕು. ಸೊ ಈ ರೀತಿ ಏನಿರಲ್ಲಪ್ಪ ಅಂತಂದ್ರೆ ಅವ್ರಿಗೆ ಐಡಿಯಾ ಇರಲ್ಲ. ಫಸ್ಟ್ ಏನ್ ಮಾಡ್ರಿ, ಆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದೀರಿ ಅಂತಂದ್ರೆ ಅದರ ಐಡಿಯಾ ತಗೊಳ್ರಿ. ಯಾವ ರೀತಿ ಐಡಿಯಾ ತಗೊಳ್ಳೋದಾಗಾರೆ, ಸೊ ಅದರ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ತಗೊಳ್ರಿ, ಅದರ ಸಿಲೆಬಸ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಕೊಳ್ರಿ. ಸಿಲೆಬಸ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಟ್ಕೊಂಡು, ಸೊ ಯಾವ ರೀತಿ ಇದು ಒಂದು ಚಾಪ್ಟರ್ ಒಳಗೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ PUCಗೆ ಹೋಗ್ತೀರಿ, ಹೋದ ತಕ್ಷಣ ಒಂದು ಚಾಪ್ಟರ್ನ ಮಾಡಿದ ತಕ್ಷಣ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಇದು ನೀಟ್ ಒಳಗೆ ಯಾವ ರೀತಿ ಕ್ವಶನ್ಸ್ ಬಂದಿದಾವ, CET ಒಳಗೆ ಯಾವ ರೀತಿ ಕ್ವಶನ್ಸ್ ಬಂದಿದಾವ, JEE ಒಳಗೆ ಯಾವ ತರ ಬಂದಿದಾವ, ಬೋರ್ಡ್ ಎಕ್ಸಾಮ್ಸ್ ಒಳಗೆ ಯಾವ ರೀತಿ ಬಂದಿದಾವ, ಈ ರೀತಿ ಮಲ್ಟಿ ಡೈಮೆನ್ಷನ್ ವೇ ಒಳಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರ ಓದ್ಬೇಕಾಗತ್ತಾ. ಇದು ಒಂದನೇ ಪಾಯಿಂಟ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಲ್ಯಾಕ್ ಆಫ್ ಇನ್ನರ್ ಮೋಟಿವೇಶನ್. ಏನು ಲ್ಯಾಕ್ ಆಫ್ ಇನ್ನರ್ ಮೋಟಿವೇಶನ್ ಅಂದ್ರ, ಒಂದು ಸ್ಪೀಚ್ನ ಕೇಳಿದ್ರು, ಈಗ ನಾವು ಹೇಳ್ತಾ ಇದೀವಿ, ಇದನ್ನ ಕೇಳ್ತಾರೆ, 2 ದಿನ ನಾನು ಓದ್ಬೇಕು ಅನ್ನೋದಿರುತ್ತೆ. 3ನೇ ದಿನಕ್ಕೆ ಆಲ್ರೆಡಿ ಅವ್ರ ಹತ್ರ ಮೋಟಿವೇಶನ್ ಇರಲ್ಲ. ಸೊ ಹಾಗಾಗಿ ಫಸ್ಟ್ ನಿಮ್ಮಲ್ಲಿ ಇನ್ನರ್ ಮೋಟಿವೇಶನ್ ಬರ್ಬೇಕಪ್ಪ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಫೀಲ್ಡ್ ಅನ್ನು ನೀವು ಚೂಸ್ ಮಾಡ್ಬೇಕಾಗತ್ತಾ. ಸೊ ಹಾಗಾದ್ರೆ ಇಂಟ್ರೆಸ್ಟ್ ಫೀಲ್ಡ್ ಚೂಸ್ ಮಾಡೋದು ಹೆಂಗಪ್ಪ ಅಂತಂದ್ರೆ, 24/7 ಅದನ್ನ ವರ್ಕ್ ಮಾಡಿದ್ರೆ ನಿಮ್ಗೆ ಅದು ಬೇಜಾರಾಗ್ಬಾರ್ದು. ಓಕೆನಾ? ಸೊ ಹಾಗಾಗಿ ಏನ್ ಮಾಡ್ಬೇಕಪ್ಪ, ನಿಮ್ಮ ಇನ್ನರ್ ಮೋಟಿವೇಶನ್ ನ ಸ್ಟ್ಯಾಂಡ್ ಆಗಿ ಇಟ್ಕೋಬೇಕು ಅಂತಂದ್ರ ಫಸ್ಟ್ ರೀಸನ್ ಅದು ನಿಮ್ಮ ಇಂಟ್ರೆಸ್ಟ್ ಆಗಿರ್ಬೇಕು. ಸೊ ಥರ್ಡ್ ಒನ್ ಏನಪ್ಪಾ ಅಂತಂದ್ರ, ನೋ ಪ್ರಾಪರ್ ಗೈಡೆನ್ಸ್. ಸೊ ಒಂದು ಗೈಡೆನ್ಸ್ ಇರಲ್ಲ. ಓಕೆನಾ? ದೋಣಿಯಲ್ಲಿ ನಾವಿಕ ಇರಲ್ಲ. ಸೊ ನಾವಿಕ ಇಲ್ದೇನೆ ಆ ದೋಣಿಯನ್ನ ಸಾಗಿಸ್ತಾ ಹೋದ್ರೆ ಆ ದೋಣಿ ಯಾವ ದಡ ಸೇರುತ್ತೆ ಗೊತ್ತಾಗಲ್ಲ. ಹಾಗಾಗಿ ಸ್ನೇಹಿತರೆ, ಫಸ್ಟು ಗೈಡೆನ್ಸ್ ನ ತಗೊಳ್ರಿ. ಅದು ನಿಮ್ಮ ಸೀನಿಯರ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು, ಎಕ್ಸ್ಪರ್ಟ್, ಅವ್ರವರ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇರೋಂತರ ಹತ್ರ ನೀವೇನ್ ಮಾಡಿ ಅಂತಂದ್ರ ಗೈಡೆನ್ಸ್ ತಗೊಳ್ರಿ. ಸೊ ಕಾಲೇಜ್ ಒಳಗೆ ಟೀಚರ್ಸ್ ಇರ್ತಾರೆ, ಸೋ ಮೆನಿ ಕೋಚಿಂಗ್ ಸೆಂಟರ್ಸ್ ಇರ್ತಾವ, ಅಲ್ಲಿ ಗೈಡೆನ್ಸ್ ನ ತಗೊಳ್ರಿ. ಯಾವ ರೀತಿ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು, ಟಿಪ್ಸ್ಗಳನ್ನ ತಗೊಳ್ರಿ. ಆನ್ಲೈನ್ ಸಿಕ್ಕಾಪಟ್ಟೆ ರಿಸೋರ್ಸಸ್ಗಳಿದಾವೆ, ಅವುಗಳಿಂದ ಯುಟಿಲೈಸ್ ಮಾಡ್ಕೊಳ್ರಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಫಿಯರ್ ಆಫ್ ನಾಟ್ ಕ್ಲಿಯರಿಂಗ್ ಅ ಎಕ್ಸಾಮ್. ನಾನು ಸಾಕಷ್ಟು ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡಿದಾಗ ನನಗೆ ಗೊತ್ತಾಗಿರೋದು ಏನಪ್ಪಾ ಅಂತಂದ್ರೆ, ನೀಟ್ ಅಂದ್ರೆ ಇದು ನಮ್ಗಲ್ಲ, JEE ಅಂದ್ರೆ ಇದು ನಮ್ಗಲ್ಲ, ಸೊ CET ಅಂದ್ರೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅನ್ನೋರಂಗಿರ್ತಾರೆ. ಯಾಕಾಗಿರ್ತಾರೆ? ಅವರಿಗೆ ಈ ಎಕ್ಸಾಮ್ ಬಗ್ಗೆ ಒಂದೇದು ಐಡಿಯಾ ಇರಲ್ಲ, ಆಮೇಲೆ ಏನಪ್ಪಾ ಅಂದ್ರೆ ಹೆದರಿಕೆ ಇರುತ್ತೆ. ಸೊ ಈ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ತಾನೋ ಇಲ್ಲೋ, ಕ್ಲಿಯರ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಏನು, ಸೊ ಈ ಎಲ್ಲ ಕನ್ಫ್ಯೂಷನ್ಸ್ ಇಂದ ಹುಡುಗರು ಇರ್ತಾರೆ. ಎಲ್ಲಿವರೆಗೂ ನಿಮ್ಮಲ್ಲಿ ಫಿಯರ್ ಹೋಗಲ್ವೋ ಅಲ್ಲಿವರೆಗೂ ನಿಮ್ಮಲ್ಲಿ ಫೈರ್ ಬರಲ್ಲ, ಅಂದ್ರೆ ಬೆಂಕಿ ಹತ್ತಲ್ಲ. ಈ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ಬೇಕನ್ನೋ ಒಂದು ಛಲ ನಿಮ್ಮ ಹತ್ರ ಬರಲ್ಲ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಮೋರ್ ಫೋಕಸ್ ಆನ್ ಇರ್ರಿಲೆವೆಂಟ್ ಥಿಂಗ್ಸ್. ಸೊ ಇರ್ರಿಲೆವೆಂಟ್ ಥಿಂಗ್ಸ್ ಅದು ನಿಮ್ಮ ಪ್ರೀತಿ ಆಗಿರ್ಬೋದು, ಅಥವಾ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಹಲವಾರು ಜಾತ್ರೆಗಳಿಗೆ ಅಟೆಂಡ್ ಮಾಡೋದಾಗಿರ್ಬೋದು, ಫಂಕ್ಷನ್ಸ್ಗೆ ಅಟೆಂಡ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ
ಮೈಂಡ್ ಕೂಲ್ನ ಹೆಸರಲ್ಲಿ ಸಾಕಷ್ಟು ಅವ್ಯವಹಾರಗಳನ್ನ ಮಾಡ್ತಿರ್ತೀರಿ. ಸೊ ಅದನ್ನ ಫಸ್ಟ್ ರಿಮೂವ್ ಮಾಡ್ರಿ. ಯಾಕಂದ್ರೆ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಡೆಡಿಕೇಶನ್ ಬೇಕಾಗುತ್ತೆ. ಈಚ್ ದಿನ ಈಚ್ ಹವರ್ಸ್ ಕೂಡ ಲೆಕ್ಕ ಆಗುತ್ತೆ. ಹಾಗಾಗಿ ಇರೋಂಥ 2 ವರ್ಷನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೋ ಪ್ರಾಪರ್ ಟೈಮ್ ಟೇಬಲ್ ಇರಲ್ಲ. ಸೊ ಟೈಮ್ ಟೇಬಲ್, ನಮಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ಸ್ ಯಾವುದು, ಇಂಟ್ರೆಸ್ಟ್ ಇಲ್ಲದೆ ಇರೋ ಸಬ್ಜೆಕ್ಟ್ಸ್ ಯಾವುದನ್ನ ಮಾರ್ನಿಂಗ್ ಓದಬೇಕು, ಯಾವುದನ್ನ ಈವ್ನಿಂಗ್ ಓದಬೇಕು, ಯಾವ ರೀತಿ ನಾನು ಬೋರ್ಡ್ ಎಕ್ಸಾಮ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಎಲ್ಲ ಐಡಿಯಾಸು ಇರೋದೇ ಇಲ್ಲ. ಸೊ ಹಾಗಾಗಿ ನೋಡ್ರಿ ಸ್ನೇಹಿತರೆ, ಸೊ ನೀವೇನು ಮಾಡ್ರಿ ಅಂತಂದ್ರೆ ಒಂದು ಪ್ರಾಪರ್ ಗೈಡೆನ್ಸ್ ತಗೊಳ್ರಿ, ಒಂದು ಪ್ರಾಪರ್ ಟೈಮ್ ಟೇಬಲ್ನ ಹಾಕೊಳ್ರಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಡೋಂಟ್ ಹ್ಯಾವ್ ಅ ಪ್ಯಾಷನ್. ನಮಗೆ ಇದನ್ನ ಸಾಧಿಸ್ಬೇಕು ಅನ್ನೋ ಒಂದು ಪ್ಯಾಷನ್ಸ್ ಇರಲ್ಲ. ಲೈಫ್ ಒಳಗೆ ಪ್ಯಾಷನ್ ವೆರಿ ಇಂಪಾರ್ಟೆಂಟು. ಪ್ಯಾಷನ್ ಏನು ಮಾಡುತ್ತಪ್ಪ ಅಂತಂದ್ರೆ ಅದು ನಮ್ಮ ಇಷ್ಟ ಇರುತ್ತೆ, ನಮ್ಗೆ ಆ ಕೆಲಸ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಹಾಡು ಹೇಳೋದು ತುಂಬ ಈಸಿ, ಯಾಕಂದರೆ ಅವರ ಪ್ಯಾಷನ್ ಅದು. ನಮಗೆ ಟೀಚಿಂಗ್ ಫೀಲ್ಡು, ಟೀಚರ್ ಆಗೋದು ಒಳ್ಳೆ ಇಂಟ್ರೆಸ್ಟು, ನಿಮ್ಗೆ ಒಂದಿಷ್ಟು ನಾಲೆಜ್ ಕೊಡೋದು ಇಂಟ್ರೆಸ್ಟ್. ಯಾಕೆ? ಇದು ನಮ್ಮ ಪ್ಯಾಷನ್. ಸೊ ಹಾಗಾಗಿ ಎಲ್ಲಿಯವರೆಗೂ ನಿಮ್ಮ ಪ್ಯಾಷನ್ನು ನಿಮ್ಮ ವರ್ಕ್ ಆಗಲ್ವೋ ಅಲ್ಲಿವರೆಗೂ ನಿಮ್ಗೆ ಸಕ್ಸಸ್ ರೇಟು ಭಾಳ ಅಂದರೆ ಭಾಳ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ರಿ, ಫಸ್ಟ್ ನಿಮ್ಮ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಪ್ಯಾಷನ್ ಏನು ಮಾಡುತ್ತಪ್ಪ ಅಂತಂದ್ರೆ ನಿಮ್ಮನ್ನು ಒಂದು ಗುರಿಯ ಕಡೆ ಸದೃಢವಾಗಿ ಒಯ್ತತಿ. ಹಾಗಾಗಿ ನೀವು ಏನು ಮಾಡ್ರಿ ಅಂದ್ರೆ ಫಸ್ಟ್ ಇದಿಷ್ಟೊಳಗೆ ಒಂದು ಎಕ್ಸಾಮ್ನ ಚೂಸ್ ಮಾಡ್ಕೊಳ್ರಿ. ನೀಟ್ ಎಕ್ಸಾಮಿಗೆ ಯಾವ ರೀತಿ ಗೈಡೆನ್ಸ್ ಬೇಕು, ಸೊ CET ಯಾವ ಲೆವೆಲ್ಲಿಗೆ ನಾವು ಓದಬೇಕು, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮಗೆ ಯಾವುದೇ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಅದ್ರ ಮೂಲಕ ನಾವು ಒಂದಿಷ್ಟು ರಿಸರ್ಚನ್ನು ಮಾಡಿಬಿಟ್ಟು ನಿಮ್ಗೆ ಹೇಳ್ತೀವಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.